ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲೇಬೇಕು ಅಂತ CWRC ಆದೇಶಕ್ಕೆ ರಾಜ್ಯದಲ್ಲಿ ತೀವ್ರ ಸ್ವರೂಪದ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರನ್ನೇ ನಂಬಿಕೊಂಡಿರುವಂತಹ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ದೊಡ್ಡದಾಗ್ತಾ ಇದೆ, ಹೋರಾಟಗಳು ಜಾಸ್ತಿ ಆಗ್ತಾ ಇದೆ. ವಿಶೇಷವಾಗಿ ಚಾಮರಾಜನಗರದಲ್ಲಿ ರೈತ ಸಂಘದವರು ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ರಸ್ತೆ ತಡೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರ ತಾಂಡವವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ CWRC ನೀರು ಬಿಡಿ ಅಂತ ಹೇಳ್ತಾ ಇರುವಂಥದ್ದೇ ಅವೈಜ್ಞಾನಿಕ. ರಾಜ್ಯ ಸರ್ಕಾರ ತಕ್ಷಣ ಮನವಿಯನ್ನು ಸಲ್ಲಿಸಬೇಕು, ಮೇಲ್ಮನವಿಗೆ ಹೋಗಬೇಕು, ಯಾವುದೇ ಕಾರಣಕ್ಕೂ ನೀರು ಬಿಡುಗಡೆ ಮಾಡಬಾರ್ದು ಅಂತ ಆಗ್ರಹಿಸಿದ್ದಾರೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಅಂದಿದ್ದ CWRC ವಿರುದ್ಧ ಇದೇ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಯವರು ಕೂಡ ಪ್ರತಿಭಟನೆಯನ್ನು ನಡೆಸಿದರು. ತಮಿಳುನಾಡಿಗೆ ನೀರು ಬಿಡಲೇಬಾರದು ಅಂತ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಖಾಲಿ ಬಿಂದಿಗೆ ಪ್ರದರ್ಶಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಮೈಸೂರಿನಲ್ಲಿ CWRC ವಿರುದ್ಧ ಕಾಡಾ ಕಚೇರಿಯಿಂದ ಮಹಾನಗರ ಪಾಲಿಕೆಯವರೆಗೆ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಸ್ತೆಯಲ್ಲಿ ಮಲಗಿ ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೆ ರೈತರನ್ನ ಪೊಲೀಸರು ಬಲವಂತವಾಗಿ ಅಲ್ಲಿಂದ ತೆರವುಗೊಳಿಸಬೇಕಾಯಿತು. ಮಂಡ್ಯದಲ್ಲೂ ಕೂಡ ಕಾವೇರಿಯ ಕಿಚ್ಚು ಜೋರಾಗಿತ್ತು. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಲೇಬಾರದು ಅಂತ ಕನ್ನಡ ರಕ್ಷಣಾ ವೇದಿಕೆಯಿಂದ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯಿತು. ತಲೆಯ ಮೇಲೆ ಕಲ್ಲು ಹೊತ್ಕೊಂಡು ಖಾಲಿ ಕೊಡ ಹಿಡ್ಕೊಂಡು ಆಕ್ರೋಶ ಹೊರಹಾಕಿದ್ರು. ಒಣಗಿದ ಕಬ್ಬು ಹಿಡಿದು ಒಣಗೋಯ್ತು ಕಬ್ಬೆಲ್ಲ ಒಣಗೋಯ್ತು ಅಂತ ಘೋಷಣೆಯನ್ನ ರೈತರು ಕೂಗಿದ್ರು. ಆ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ CWRC ಸೂಚನೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಪ್ರತಿಭಟನೆಯನ್ನು ಮಾಡಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕರವೇ ಶಿವರಾಮೇಗೌಡ ಬಣದ ನೂರಾರು ಕಾರ್ಯಕರ್ತರು ಭಾರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಿದರೆ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕರವೇ ನೀಡಿದೆ. ಹಾಗೆಯೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ನಾರಾಯಣಗೌಡ ಬಣ ತಮಿಳುನಾಡಿಗೆ ನೀರು ಬಿಟ್ಟರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. 4 TMC ನೀರು ಕೊಟ್ಟರೆ ಕನ್ನಡಿಗರಿಗೆ ಏನೂ ಉಳಿಯೋದಿಲ್ಲ, ಸರ್ಕಾರ ನೀರು ಹರಿಸೋದನ್ನು ಬಿಟ್ಟು ಮೇಲ್ಮನವಿಯನ್ನು ಸಲ್ಲಿಸಿ ರಾಜ್ಯದ ರೈತರ ಹಿತವನ್ನು ಕಾಪಾಡಲೇಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಹಾಗೆಯೇ ಚನ್ನಪಟ್ಟಣದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಸಿನಿಮಾ ಪ್ರದರ್ಶನ ಮಾಡದಂತೆ ಗಲಾಟೆ ಮಾಡಿದರು. ಶಿವಾನಂದ ಚಿತ್ರಮಂದಿರಕ್ಕೆ ನುಗ್ಗಿ ಜನನಾಯಕನ್ ಸಿನಿಮಾದ ಪ್ರದರ್ಶನಕ್ಕೆ ಅಡ್ಡಿಪಡಿಸಿ ಥಿಯೇಟರ್ ಮಾಲೀಕರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬರಗಾಲ ಇದ್ದಂತ ಈ ಕಾಲದಲ್ಲಿ ನೀರು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಮಳೆ ಇಲ್ಲದ ಕಾರಣ, ಕಾವೇರಿಯ ಪ್ರದೇಶದಲ್ಲಿ ಯಾವ ಡ್ಯಾಮುಗಳಲ್ಲೂ ನೀರಿಲ್ಲದ ಕಾರಣ ನಾವು ತಮಿಳುನಾಡಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕೀಗ. ನಮ್ಮೆಲ್ಲ ಪಕ್ಷಗಳು ಕೆಸರಾಟ ಆಡೋದ್ ಬಿಟ್ಟು ಒಂದು ದನಿಯಿಂದ ಕೂಡಬೇಕು. ಎಲ್ಲಾ ಪಕ್ಷಗಳು, ಸಂಘಟನೆಗಳು ಒಂದಾಗಿ ಒಂದು ದನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧವಾದ ನಿರ್ಧಾರವನ್ನು ಮಾಡಬೇಕು. ಈ ಸಂಬಂಧ ಒತ್ತಾಯನೂ ಕೂಡ ನಾವು ಏರಬೇಕು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಕನ್ನಡ ಸಂಘಟನೆಗಳು, ರೈತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ. ಆದರೆ KRS ಜಲಾಶಯದಿಂದ ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಹರಿಸಲಾಗ್ತಾ ಇದೆ ಅನ್ನುವಂತಹ ಆರೋಪವೂ ಕೂಡ ಬಂದಿದೆ. ಕಳೆದ 3 ದಿನಗಳಿಂದ ಕೂಡ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ ಅಂತ ಆರೋಪಿಸಲಾಗ್ತಾ ಇದೆ. ಹತ್ರ 1 ತಿಂಗಳಿಂದ ಶಿವನಸಮುದ್ರ ಜಲಪಾತ ತನ್ನ ವೈಭವವನ್ನು ಕಳ್ಕೊಂಡಿತ್ತು. 3-4 ದಿನದ ಹಿಂದೆಯೂ ಕೂಡ ಗಗನಚುಕ್ಕಿ ಭರಚುಕ್ಕಿ ಜಲಪಾತದಲ್ಲಿ ನೀರೇ ಇರಲಿಲ್ಲ. ಆದರೆ ಇವತ್ತು ಇದೇ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ಗಳಿಂದ ನೀರು ಹರಿದು ಹೋಗ್ತಾ ಇದೆ. ಶಿವನಸಮುದ್ರ ಜಲಪಾತದ ವಿದ್ಯುತ್ ಕೇಂದ್ರಗಳು ಮತ್ತೆ ಕೆಲಸವನ್ನು ಆರಂಭಿಸ್ತಾ ಇದ್ದಾವೆ. ಹೀಗೆ KRSನಿಂದ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪ ಇದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿದೆ. ಇನ್ನೊಂದು ಕಡೆ KRS ಜಲಾಶಯವು ಕೂಡ ಅರ್ಧಕ್ಕರ್ಧ ಬತ್ತಿ ಹೋಗಿದೆ. ಡ್ಯಾಮ್ನ ಹಿಂಭಾಗದಲ್ಲಿ ನೀರೇ ಇಲ್ಲ, ಕಲ್ಲು ಬಂಡೆಗಳು ಕೂಡ ಕಾಣಿಸ್ತಾ ಇದ್ದಾವೆ. ಜಲಾಶಯದ ಭೂಮಿ ಅರ್ಧಕ್ಕರ್ಧ ಒಣಗಿ ಬರದ ಭೂಮಿ ತರ ಕಾಣ್ತಾ ಇದೆ. ಕಣ್ಣಿಗೆ ಕಾಣೋ ತರ KRS ಭಾಗದಲ್ಲಿ ನೀರಿನ ಕೊರತೆ ಇದ್ರೂ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದಕ್ಕೆ ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅಂತ ಮಂತ್ರಿಗಳು ವಾದ ಮಾಡ್ತಾ ಇದ್ರೆ ರಾತ್ರೋರಾತ್ರಿ ನೀರು ಬಿಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡ್ತೀವಿ, ಮೇಲ್ಮನವಿಯನ್ನು ಕೂಡ ಸಲ್ಲಿಸ್ತೀವಿ ಅಂತ ಸಚಿವರು ಹೇಳ್ತಾ ಇದ್ರೆ ಮೊದಲು ನೀರು ಹರಿಸುವುದನ್ನು ನಿಲ್ಲಿಸಿ, ನಾವು ನಿಮ್ಮ ಜೊತೆಗೆ ಒಗ್ಗಟ್ಟಾಗಿ ನಿಲ್ತೀವಿ ಅಂತ ಪ್ರತಿಪಕ್ಷದವರು ನೇರವಾಗಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆಯನ್ನು ಕರೀಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಅವರು ಬಂದಾಗ ಅದನ್ನ ನಾವು ಅವರ ಜೊತೆಯಲ್ಲೂ ಕೂಡ
ಪ್ರಸ್ತಾಪ ಮಾಡಬಹುದು. ಇವತ್ತಿನ ಈ ತೀರ್ಪು ಅವೈಜ್ಞಾನಿಕವಾದಂಥದ್ದು ಮತ್ತು ನಮ್ಮ ನಾಡಿನ ಜನತೆಗೆ ಒಂದು ಮಾರಕವಾದಂಥ ಒಂದು ತೀರ್ಮಾನಗಳಾಗಿದೆ. ಇದರ ವಿರುದ್ಧ ಇವತ್ತು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮುಖ್ಯಮಂತ್ರಿ ಆದವರು ಯಾವುದು ಮುಖ್ಯ? ನಮ್ಮ ಜಲಾಶಯಗಳು ಮುಖ್ಯನೋ, ಕಾಕ್ರೋಚ್ ಪಾರ್ಟಿ ಪ್ರೊಟೆಸ್ಟ್ ಮುಖ್ಯನೋ? ಪ್ರತಿಪಕ್ಷದವರಾಗಿ ಬಿಜೆಪಿ ಜೆಡಿಎಸ್ನವರು ಇಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳ ಸಲಹೆಗಳನ್ನು ಕೂಡ ಪಡೆದು ರಾಜ್ಯ ಸರ್ಕಾರ ರೈತರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ದೆಹಲಿಗೂ ಕಾನೂನು ತಂಡವನ್ನು ಕಳಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದೆ. ಇನ್ನೊಂದು ಕಡೆ ನಾಳೆ CWMA ಮಧ್ಯಾಹ್ನ 2:30ಕ್ಕೆ ತುರ್ತು ಸಭೆಯನ್ನು ಕರೆದಿದೆ. ಅಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನು ಭಾಳ ಕುತೂಹಲದಿಂದ ಇಡೀ ರಾಜ್ಯ ಎದುರು ನೋಡ್ತಾ ಇದೆ. ಆದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಕರ್ನಾಟಕದ ಕಾನೂನು ತಂಡ ಸಮಗ್ರವಾದಂತಹ ವಾದ ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಈಗ ಆಗ್ತಿರುವಂತಹ ಪ್ರತಿಭಟನೆಗಳು, ಹೋರಾಟಗಳು ತೀವ್ರವಾದರೆ ಅದು ಸರ್ಕಾರಕ್ಕೂ ಕೂಡ ಸಮಸ್ಯೆಯನ್ನು ತಂದೊಡ್ಡಬಹುದು. ಜೊತೆಗೆ ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿಗೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಬೆಂಗಳೂರು ನಗರಕ್ಕೆ ಕುಡಿಯೋದಕ್ಕೆ ಅಂತಾನೆ ವರ್ಷಕ್ಕೆ 24 TMCಯಷ್ಟು ಕಾವೇರಿ ನೀರು ಬೇಕಾಗುತ್ತೆ. ಆಗಸ್ಟ್ನಿಂದ ಲೆಕ್ಕ ಹಾಕಿದರೂ ಈ ವರ್ಷ ಕೊನೆಯವರೆಗೆ ಅಂದರೆ ಡಿಸೆಂಬರ್ವರೆಗೆ ಕನಿಷ್ಠ 10 TMCಯಷ್ಟು ನೀರು ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕಾಗುತ್ತೆ. ಪ್ರತಿದಿನ 2600 ಮಿಲಿಯನ್ ಲೀಟರ್ ನೀರು ಬೆಂಗಳೂರಿನಲ್ಲಿ ಪ್ರತಿ ಮನೆಗೂ ಕೂಡ ಹರಿಸಬೇಕಾಗುತ್ತೆ ಜಲಮಂಡಳಿಯವರು. ಆದರೆ BWSSBಯವರು ಈಗ ಬೆಂಗಳೂರಿಗೆ ಹರಿಸ್ತಾ ಇರುವಂಥದ್ದು ಕೇವಲ 1400ರಿಂದ 1450 ಮಿಲಿಯನ್ ಲೀಟರ್ನಷ್ಟು ನೀರು ಮಾತ್ರ. ಯಾಕಂದರೆ KRS ಡ್ಯಾಮ್ನಲ್ಲಿ ನೀರಿಲ್ಲ. ಇವತ್ತಿನ ಲೆಕ್ಕ ನೋಡಿದರೂ KRSನಲ್ಲಿರುವಂಥದ್ದು ಕೇವಲ 17.13 TMCಯಷ್ಟು ನೀರು ಮಾತ್ರ. ಇನ್ನು KRS ಜಲಾಶಯದಲ್ಲಿ ಡೆಡ್ ಸ್ಟೋರೇಜ್ ಅಂತ 10 TMC ನೀರು, ಅದನ್ನೇನು ತೆಗೆಯೋಕ್ಕಾಗೋದಿಲ್ಲ. ಉಳಿಯೋದು ಅಲ್ಲಿ ಬರೀ 7 TMCಯಷ್ಟು ನೀರು ಮಾತ್ರ. ತಮಿಳುನಾಡಿಗೆ ಈಗ CWRC ಅವರು ಹೇಳಿದರು ಅಂತ 15 ದಿನಗಳಲ್ಲಿ 4 TMCಯಷ್ಟು ನೀರನ್ನು ಬಿಟ್ಟರೆ ಬೆಂಗಳೂರಿಗೆ ವಾರಕ್ಕೊಮ್ಮೆನೂ ನೀರು ಬರೋದು ಕಷ್ಟ ಆಗ್ಬೋದು. ಕೇವಲ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಮಂಡ್ಯ, ಮೈಸೂರು, ರಾಮನಗರ ಈ ಎಲ್ಲ ಜಿಲ್ಲೆಗಳು ಕೂಡ ಕಾವೇರಿ ನದಿ ನೀರನ್ನು ಅವಲಂಬಿತವಾಗಿರುವಂಥದ್ದು. ಕುಡಿಯೋಕೆ ಕೊಡಬೇಕಾಗಿದ್ದಂತಹ ನೀರು ಅವ್ರಿಗೂ ಕೂಡ ಸಿಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ CWRC ಸೂಚನೆಯನ್ನು ಕೊಟ್ಟಿದೆ, ಆದೇಶವನ್ನು ನೀಡಿದೆ. ಈಗ ವಿವಾದಕ್ಕೆ, ಹೋರಾಟಕ್ಕೆ ಇವೆಲ್ಲವೂ ಕೂಡ ನಾಂದಿ ಹಾಡಿದೆ. ಆದರೆ ಈ ಹೋರಾಟ ಏನೇ ಆದರೂ ಕೂಡ CWRC ಮತ್ತು CWMA ಯಾವ ಸ್ವರೂಪದ ಆದೇಶಗಳನ್ನು ಕೊಡ್ತವೆ, CWRC ಕೊಟ್ಟಿರೋದನ್ನು CWMA ಏನಾದರೂ ತಡೆ ಹಿಡಿಯುತ್ತಾ, ಅದನ್ನು ನೋಡಬೇಕಾಗಿದೆ. ಕಾವೇರಿ ನೀರಿಗಾಗಿ ಮಾತ್ರ ರಾಜ್ಯದಲ್ಲಿ ಹೋರಾಟಗಳು ಆಗ್ತಾ ಇಲ್ಲ. ರಾಜ್ಯದ ಎಲ್ಲ ಜಲಾಶಯಗಳಲ್ಲೂ ಕೂಡ ನೀರಿನ ಕೊರತೆ ಮತ್ತು ಬರ ಆವರಿಸ್ತಾ ಇದೆ. ಹೀಗಾಗಿ ಬರ ಪರಿಹಾರಕ್ಕೂ ಕೂಡ ರಾಜ್ಯದ ಅನ್ನದಾತರು ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಸರ್ಕಾರ ಬರದ ವರದಿಯನ್ನು ಸಂಗ್ರಹಿಸ್ತಾ ಇದ್ದರೆ, ಪ್ರತಿಪಕ್ಷಗಳು ಈಗ ಬರದ ಪ್ರವಾಸವನ್ನು ಶುರು ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ವಾರ